ಸೆಂಟ್ರಲ್ ಜೈಲಿನಲ್ಲಿ ಡಿ ಬಾಸ್ಗೆ ಮತ್ತೆ ಬ್ಯಾಕ್ ಪೇನ್ ಸಮಸ್ಯೆ ಉಂಟಾಗಿದೆ. ನಟ ದರ್ಶನ್ಗೆ ಬಿಡದೆ ಕಾಡ್ತಾ ಇದೆ ಈ ಒಂದು ಬೆನ್ನು ನೋವಿನ ಸಮಸ್ಯೆ. ಈ ಹಿಂದೆ ಕೂಡ ಇವರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತು. ಈಗ ಮತ್ತೆ ಬೆನ್ನು ನೋವಿನ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಜೈಲಲ್ಲಿರುವಂತಹ ನಟ ದರ್ಶನ್, ಆರೋಪಿ ದರ್ಶನ್ಗೆ ಈಗ ಮತ್ತೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆ. ಬ್ಯಾಕ್ ಪೇನ್ ಸಮಸ್ಯೆ ಜಾಸ್ತಿ ಆಗಿದೆ ಅಂತೆ. ಜೈಲಲ್ಲಿದ್ದಾರೆ ಈಗ ಅವರು. ಈ ಹಿಂದೆ ಕೂಡ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತು. ಸೆಂಟ್ರಲ್ ಜೈಲಲ್ಲಿರುವಂತಹ ಒಂದು ದರ್ಶನ್ಗೆ ಮತ್ತೆ ಈಗ ಈ ಒಂದು ಬೆನ್ನು ನೋವು ಮತ್ತೆ ಕಾಣಿಸ್ಕೊಳ್ತಾ ಇದೆ. ಪದೇ ಪದೇ ಬರ್ತಾ ಇದೆ. ಬೆನ್ನು ನೋವಿನಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಈಗ ನರಳಾಡ್ತಾ ಇದ್ದಾರೆ. ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಚಿಕಿತ್ಸೆ ಒಂದು ಹೆಸರಿನಲ್ಲಿ ಮತ್ತೆ ಕೋರ್ಟ್ನ ಒಂದು ಬಾಗಿಲನ್ನು ತಟ್ತಾರಾ ದರ್ಶನ್ ಎನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಬೆನ್ನು ನೋವು ಸಮಸ್ಯೆ ನನಗೆ ಮೊದಲಿಂದ ಕೂಡ ಇದೆ ಅಂತ ಹೇಳಿಕೊಂಡಿದ್ರು. ಕಳೆದ ಬಾರಿ ಜಾಮೀನು ತಗೊಂಡು ಹೊರಗಡೆ ಕೂಡ ಬಂದರು. ಬೆನ್ನು ನೋವು ಕಾರಣ ಕೇಳಿದಂತಹ ಬೇಲು ಪಡಿತಾರಾ ದರ್ಶನ್ ಅಂತ ಒಂದು ಪ್ರಶ್ನೆ ಇದೆ. ಇಷ್ಟು ದಿನ ಹಾಸಿಗೆ ದಿಂಬಿಗೆ ಫೈಟ್ ಮಾಡ್ತಾ ಇದ್ರು ದರ್ಶನ್ ಪರ ವಕೀಲರು. ದರ್ಶನ್ ಅವರು ಕೂಡ ಕೇಳಿದ್ರು, ದರ್ಶನ್ಗೆ ವರವಾಗುತ್ತಾ ಈ ಒಂದು ಬೆನ್ನು ನೋವಿನ ಸಮಸ್ಯೆ ಎನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಇದೇ ಒಂದು ವರವಾಗಿತ್ತು ಕಳೆದ ಬಾರಿ ಬೆನ್ನು ನೋವಿನಿಂದ ಕೂಡ ಬೇಲ್ ಪಡೆದಿದ್ರು, ಹೊರಗಡೆ ಬಂದಿದ್ರು, ಓಡಾಡ್ತಾ ಇದ್ರು, ಶೂಟಿಂಗು ಹೋಗಿದ್ರು. ಇದೀಗ ಮತ್ತೆ ಜೈಲಿನಲ್ಲಿ ಬೆನ್ನು ನೋವಿನಿಂದ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ನನಗೆ ಆಗ್ತಾ ಇಲ್ಲ ಅಂತ ಬ್ಯಾಕ್ ಪೇನ್ ಬಗ್ಗೆ ಜೈಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಕೊಲೆ ಆರೋಪಿ ದರ್ಶನ್, ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್, ಅದೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ದರ್ಶನ್ಗೆ ಪದೇ ಪದೇ ಬೆನ್ನು ನೋವಿನ ಸಮಸ್ಯೆ ಕಾಣ್ತಾ ಇದೆ. ಕಳೆದ ಬಾರಿ ಅವರು ಇದೇ ಒಂದು ಬೆನ್ನು ನೋವಿನ ಸಮಸ್ಯೆಯಿಂದ ಚಿಕಿತ್ಸೆ ತಗೋಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿ ಕೋರ್ಟ್ಗೆ ಮೊರೆ ಹೋಗಿದ್ರು. ಕೋರ್ಟ್ ಸರಿ ಅಂತ ಹೇಳಿ ಅವಕಾಶ ಕೊಟ್ಟಿತ್ತು. ಹೋಗಿ ನೀವು ಚಿಕಿತ್ಸೆಯನ್ನು ತಗೊಳ್ಳಿ ಅಂತ ಹೇಳಿ ಜಾಮೀನು ಕೊಟ್ಟಿದ್ದು. ಹೊರಗಡೆ ಬಂದಿದ್ರು. ಹೊರಗಡೆ ಬಂದ ನಂತರ ಚಿಕಿತ್ಸೆ ತೆಗೆದುಕೊಂಡ್ರು. ಆದರೆ ಯಾವುದೇ ಕಾರಣಕ್ಕೂ ಸರ್ಜರಿಯನ್ನು ಮಾಡಿಸ್ಕೊಳ್ಳಿಲ್ಲ. ಅದು ಯಾಕಂದರೆ ಶೂಟಿಂಗ್ ಮಾಡೋಕ್ಕೆ ಸಮಸ್ಯೆ ಆಗಬಹುದು ಅಂತ. ಸ್ವಲ್ಪ ದಿನ ಆದ ಮೇಲೆ ಅವರು ಶೂಟಿಂಗ್ಗೆ ಹೋಗೋಕ್ಕೆ ಶುರು ಮಾಡಿದ್ರು. ಶೂಟಿಂಗಲ್ಲಿ ಭಾಗವಹಿಸಿದಾಗ ಕೂಡ ಅವರಿಗೆ ಬೆನ್ನು ನೋವಿನ ಒಂದು ಸಮಸ್ಯೆ ಕಾಣಿಸ್ಕೊಂಡಿತ್ತು. ಅವರು ಶೂಟಿಂಗ್ನಲ್ಲಿ ಕೆಳಗಡೆ ಬೆನ್ನು ನೋವಿನಿಂದ ಬಿದ್ದಂತಹ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಶೂಟಿಂಗ್ ಸಮಯದಲ್ಲಿ ನನಗೆ ಆಗ್ತಾ ಇಲ್ಲ, ಬೆನ್ನು ನೋವಿದೆ ಅಂತ ಹೇಳಿ ಶೂಟಿಂಗ್ ಸ್ಥಳದಲ್ಲಿನೇ ಅವರು ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ರು ಹಾಸ್ಕೊಂಡು. ಈ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಹೀಗಿರುವಾಗ ಮತ್ತೆ ಕೋರ್ಟ್ಗೆ ಮೊರೆ ಹೋಗ್ತಾರೆ ವಕೀಲರು, ರೇಣುಕಾಸ್ವಾಮಿ ಪರ ಒಂದು ವಕೀಲರು. ಏನು ಇವರು ಸರ್ಜರಿ ಮಾಡಿಸ್ಕೊಂಡಿಲ್ಲ, ಸುಮ್ಮನೆ ಹೇಳಿ ಬೇಲ್ ತಗೊಂಡ್ರು ಅದು ಅಂತ ಹೇಳಿ ಮಾಡ್ತಾರೆ. ಆಗ ಕೋರ್ಟ್ ಮತ್ತೆ ಅವರು ಬರಬೇಕು ಜೈಲಿಗೆ ಅಂತ ಹೇಳುತ್ತೆ. ಇವಾಗ ಜೈಲಲ್ಲೇ ಇದ್ದಾರೆ. ಹೀಗಿರುವಾಗ ಮತ್ತೆ ಇವರಿಗೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜೈಲಿನ ಅಧಿಕಾರಿಗಳ ಹತ್ರ. ಕೋರ್ಟ್ಗೆ ಕೂಡ ಮೊರೆವನ್ನೇ ಹೋಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಈ ಒಂದು ಬೆನ್ನು ನೋವಿನ ಒಂದು ಸಮಸ್ಯೆ ಏನಿದೆ ದರ್ಶನ್ಗೆ ಆಗುತ್ತಾ, ಹೊರಗಡೆ ಬರೋಕ್ಕೆ ಅನುಕೂಲ ಮಾಡಿಕೊಡುತ್ತಾ ಅಂತ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಕಳೆದ ಬಾರಿ ಅವರು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ತೆಗೆದುಕೊಂಡು ಏನಾದರೂ ಒಂದು ಸರ್ಜರಿಯನ್ನು ಏನಾದರೂ ಮಾಡಿಸ್ಕೊಂಡಿದ್ರೆ ಈಗ ಸಿಗುವಂತಹ ಒಂದು ಸಾಧ್ಯತೆ ಹೆಚ್ಚಿತ್ತು. ಆಗ ಅವರು ಏನು ಸರ್ಜರಿ ಮಾಡಿಸ್ಕೊಳ್ಳೇ ಇಲ್ಲಲ್ಲ, ಅದಕ್ಕೋಸ್ಕರ ಕೋರ್ಟ್ ಓಕೆ ಇವರು ಸರ್ಜರಿನೇ ಮಾಡಿಸ್ಕೊಳ್ಳಿಲ್ಲ, ಸುಮ್ಮನೆ ಹೇಳಿ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ತೆಗೆದುಕೊಳ್ತು ಅಂತ ಅನಿಸುತ್ತೆ. ಹೀಗಾಗಿ ಮತ್ತೆ ಅವರು ಜೈಲಿಗೆ ಹೋಗುವಂತಹ ಒಂದು ಸಮಯ ಬಂತು. ಜೈಲಲ್ಲಿ ಇದ್ದಾರೆ ಈಗ ಕೂಡ. ಹಾಸಿಗೆ ದಿಂಬು ಕೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಕೆಲವೊಂದು ಚಿಕ್ಕ ಚಿಕ್ಕ ವಸ್ತುಗಳಿಗೂ ಕೂಡ ಬೇಡಿಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಬಂದುಬಿಟ್ರು. ಹೀಗಿರುವಾಗಲೇ ಈಗ ಮತ್ತೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆಯಂತೆ. ಬೆನ್ನು ನೋವು ಏನಾದರೂ ಜಾಸ್ತಿ ಆದರೆ ಏನು ಮಾಡ್ತಾರೆ? ಅಲ್ಲೇ ಜೈಲಿನಲ್ಲೇ ಇರಿಸಿ ಅಥವಾ ಚಿಕಿತ್ಸೆಯನ್ನು ಕೊಡುತ್ತಾರಾ ಅಥವಾ ಹೊರಗಡೆ ಮತ್ತೆ ಕೊಡೋಕ್ಕೆ ಅವಕಾಶವನ್ನು ಬರುತ್ತಾ ಅವರಿಗೆ ಗೊತ್ತಿಲ್ಲ. ಆದರೆ ಕೆಲವೊಂದು ಮಾಹಿತಿಯ ಪ್ರಕಾರ ಈಗ ಸದ್ಯ ಅವ್ರಿಗೆ ಬೆನ್ನು ನೋವು ಅಂತ ಹೇಳಿಕೊಂಡಾಗ ಅಲ್ಲೇ ಜೈಲಿಗೆ ಬಂದು ವೈದ್ಯರು ಬಂದು ಚಿಕಿತ್ಸೆ ಕೊಡ್ತಾರಾ ಅಂತ ಹೇಳಿದ್ರು. ಈಗ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ ಅಂತ ದರ್ಶನ್ ಅವರು ಹೋಗಿದ್ದಾರಂತೆ. ನನಗೆ ತುಂಬ ಬೆನ್ನು ನೋವಿನ ಒಂದು ಪ್ರಾಬ್ಲಮ್ ಇದೆ, ನೋಡಿ ನನ್ನ ಹೊರಗಡೆ ಬಿಡಿ ಅನ್ನುವಂಥ ರೀತಿಯಲ್ಲಿ ಕೋರ್ಟ್ನ ಮೊರೆ ಹೋದರೆ ಕೋರ್ಟ್ ಮತ್ತೆ ಏನು ಹೇಳುತ್ತೆ ಅನ್ನೋದನ್ನು ಕಾದು ನೋಡಬೇಕು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.